ಸೊ ಇವತ್ತು ನಾನು ಹೇರ್ ಫಾಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಪೋಸ್ಟ್‌ಪಾರ್ಟಮ್ ಅಂದರೆ ಮಗು ಹುಟ್ಟಾದ್ಮೇಲೆ ಯಾಕೆ ತುಂಬ ಹೇರ್ ಫಾಲ್ ಆಗುತ್ತೆ ಅಂತ. ಪ್ರೆಗ್ನೆನ್ಸಿ ಟೈಮಲ್ಲಿ ಈಸ್ಟ್ರೋಜನ್ ಎಂಬ ಹಾರ್ಮೋನು ತುಂಬ ಎಲಿವೇಟ್ ಆಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಆ ಕಾರಣಕ್ಕೆ ನಿಮ್ಮ ಹೇರ್ ತುಂಬ ದಪ್ಪ ಮತ್ತು ತುಂಬ ಹೇರ್ ಗ್ರೋತ್ ಆಗಿ ತುಂಬ ಚೆನ್ನಾಗಿರುತ್ತೆ. ಬಟ್ ಮಗು ಹುಟ್ಟಿದ ತಕ್ಷಣ ಸಡನ್ನಾಗಿ 2 ಮಂತ್ಸ್ ನಂತರ ಎಲ್ಲ ಹೇರ್ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಮೈಂಡ್ ಯು ಇದು ಟೆಂಪ್ರರಿ ಆಗಿರುತ್ತೆ. ಸೊ ನೀವು ಅದಕ್ಕೆ ಪ್ಯಾನಿಕ್ ಆಗಬಾರ್ದು. ಫಸ್ಟ್ ಬಂದುಬಿಟ್ಟು ನೀವು ಟೈಟ್ ಹೇರ್ ಸ್ಟೈಲ್ಸ್ನ ಅವಾಯ್ಡ್ ಮಾಡಬೇಕು. ಅಂದರೆ ತುಂಬ ಟೈಟಾಗಿ ರಬ್ಬರ್ ಬ್ಯಾಂಡ್ಸ್ ಹಾಕ್ಕೊಳ್ಳೋದು, ಫಸ್ಟು ಅದನ್ನು ಅವಾಯ್ಡ್ ಮಾಡಬೇಕು. ಆಮೇಲೆ ನಿಮ್ಮ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡಬೇಕು. ಯಾವಾಗ ನೀವು ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡ್ತೀರಾ, ಅಟ್ಲೀಸ್ಟ್ ಯು ಶುಡ್ ಹ್ಯಾವ್ ಎಗ್ಸ್ ಮತ್ತು ಟೋಫು, ಪನ್ನೀರ್, ಕರ್ಡ್ ಅಂತ ಪ್ರೋಟೀನ್ ಅಂಶ ಯಾವಾಗ ಜಾಸ್ತಿ ಮಾಡ್ತೀರಾ ಆವಾಗ ನಿಮಗೆ ಹೇರ್ ಫಾಲ್ ಸ್ವಲ್ಪ ಕಮ್ಮಿ ಆಗುತ್ತೆ. ಮತ್ತು ಸ್ಪ್ರೌಟ್ಸ್ ಕೂಡ ನೀವು ಇನ್ಕ್ಲೂಡ್ ಮಾಡ್ಬೋದು, ಲೈಕ್ ಹಾಸ್ಕ್ರಾಮ್ ಆ್ಯಂಡ್ ವೆರೈಟಿ ಆಫ್ ಲೆಗ್ಯೂಮ್ಸ್ ಆ್ಯಂಡ್ ಸ್ಪ್ರೌಟ್ಸ್. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮದು ಐರನ್ ಲೆವೆಲ್ ಮತ್ತು ವಿಟಮಿನ್ ಡಿ ಲೆವೆಲ್ ಚೆಕ್ ಮಾಡಿಸ್ಬೇಕಾಗತ್ತೆ. ಇದ್ರ ಬಗ್ಗೆಯೂ ನೀವು ಗಮನ ಕೊಡಬೇಕು. ನಿಮ್ಮ ಡಯಟ್ ಮೇಲೆ ನೀವು ಸ್ವಲ್ಪ ಗಮನ ಕೊಡಬೇಕು, ಎಸ್ಪೆಷಲಿ ಐರನ್ ಲೆವೆಲ್ಸ್. ಆ್ಯಂಡ್ ವಿಟಮಿನ್ ಡಿ ಬಂದು ನೀವು ಆದಷ್ಟು ಸನ್ಲೈಟ್ಗೆ ಹೋಗಬೇಕಾಗತ್ತೆ. ಇಟ್ ವಿಲ್ ರಿಡ್ಯೂಸ್ ಆನ್ಸೈಟಿ ಲೆವೆಲ್ಸ್ ಆ್ಯಂಡ್ ಸ್ಟ್ರೆಸ್ ಲೆವೆಲ್ಸ್ ಆ್ಯಂಡ್ ಹೆಲ್ಪ್ ಇನ್ ಬೂಸ್ಟಿಂಗ್ ವಿಟಮಿನ್ ಡಿ ಇನ್ ದ ಬಾಡಿ. ನಂತರ ನೀವು ಸ್ಟ್ರೆಸ್ ಲೆವೆಲ್ ಡೌನ್ ಮಾಡಬೇಕು, ಒಳ್ಳೆ ನಿದ್ದೆ ಮಾಡಬೇಕಾಗತ್ತೆ. ಆ್ಯಂಡ್ ಯೂಸ್ ಅ ಗುಡ್ ಮೈಲ್ಡ್ ಶ್ಯಾಂಪು. ನೀವು ಅವಾಗ ಮಾರ್ಕೆಟಲ್ಲಿ ಸಿಗೋ ಎಲ್ಲ ಶ್ಯಾಂಪೂನು ನೀವು ಯೂಸ್ ಮಾಡ್ಬೋದು, ಬಿಕಾಸ್ ಎಲ್ಲ ನಿಮ್ಗೆ ಸೂಟ್ ಆಗೋಲ್ಲ. ಸೊ ನಿಮಗೇನಾದರೂ ಹೇರ್ ಫಾಲ್ ಬಗ್ಗೆ ಏನಾದರೂ ಮಾಹಿತಿ ಬೇಕಂದರೆ ದಯವಿಟ್ಟು ನೀವು ನನಗೆ ಕಮೆಂಟ್ ಹಾಕಿ. ನಾನು ನಿಮ್ಗೊಂದು ಒಳ್ಳೆ ಗುಡ್ ಪ್ಲ್ಯಾನ್ ಕೊಡ್ತೀನಿ. ಥ್ಯಾಂಕ್ ಯು.